ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಸಂಪೂರ್ಣವಾಗಿ ಶಿಥಿಲ ಕಾರಣಕ್ಕೆ ಒಳಗಾಗಿರುವಂತಹ ಅರಮನೆ ಸುತ್ತಲೂ ಧೂಳಿನಿಂದ ಆವೃತವಾಗಿರುವಂತಹ ಪ್ರದೇಶ. ಎತ್ತ ಕಣ್ಣೆತ್ತಿ ನೋಡಿದರೂ ಬಲೆ ಹೆಣೆದಿರುವ ಜೇಡಗಳು, ಅಲ್ಲಲ್ಲಿ ತಮ್ಮದೇ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿರುವಂತಹ ಗೂಬೆಗಳು, ಅಷ್ಟು ಸಾಲದು ಎಂಬಂತೆ ರಾಜರೋಷವಾಗಿ ಓಡಾಡುತ್ತಾ ಇರುವ ಹುಳ ಉಪ್ಪಟೆಗಳು, ನೆಲದ ಮೇಲೆ ಸರಾಗವಾಗಿ ಹರಿದಾಡುತ್ತಾ ಎಲ್ಲವೂ ಸೇರಿ ಅರಮನೆಯಲ್ಲಿ ತಮ್ಮದೇ ಆದ ಹೊಸ ಆಧಿಪತ್ಯವನ್ನು ಸ್ಥಾಪಿಸಿದ್ದವು. ಪೂರ್ತಿ ಅರಮನೆಯೇ ಶಿಥಿಲಗೊಂಡಿದ್ದರೂ ಅಲ್ಲಿಯೇ ಇದ್ದ ಉಯ್ಯಾಲೆ ಮಾತ್ರ ಒಂದಿಷ್ಟು ಗಲೀಜಾಗಿಲ್ಲ. ಅದರ ಮೇಲಿನ ಧೂಳಿನ ಒಂದೇ ಒಂದು ಕಣವೂ ಸಿಗದು ನೋಡಲು. ಅಷ್ಟು ಶುಭ್ರವಾಗಿ ಫಳ ಫಳ ಅಂತ ಹೊಳೆಯುತ್ತಿತ್ತು. ಸ್ಮಶಾನದಲ್ಲಿ ಯಾವುದೋ ಹೋಮ ಮುಗಿಸಿ ಅದರಿಂದ ಹೊರಬರಬೇಕಾದ ಪ್ರತಿಫಲಕ್ಕೆ ಕಾಯುತ್ತಾ ಇದ್ದ ಮಂತ್ರಾಕ್ಷನೇ ಕಾಯುವಿಕೆಯ ಅಂತ್ಯವೆಂಬಂತೆ ಅಗ್ನಿಯಿಂದ ಹೊರಬಂದಿತ್ತು. ಒಂದು ಕಪ್ಪು ಪಾರಿವಾಳ, ಹೋಗು ಕಿಟಾರ ಹೋಗು, ಈಗಿಂದೀಗಲೇ ಇಲ್ಲಿಂದ ಹೋಗಿ ಆ ಅರಮನೆಯ ನೈಜ ಚಿತ್ರಣವನ್ನು ಹೊತ್ತು ತಾ ಅಂದು ಅಲ್ಲಿ ಇದ್ದ ಆತ್ಮದ ಬಂಧನದ ತರುವಾಯಿ ಅಲ್ಲಿ ಆದ ಯಾವುದೇ ಬದಲಾವಣೆಗಳು ನಮ್ಮ ಗಮನಕ್ಕೆ ಬರುತ್ತಿಲ್ಲ. ನೀನು ಈ ಕೂಡಲೇ ಅಲ್ಲಿಗೆ ತೆರಳು. ನನಗೆ ಎಲ್ಲ ವಿಷಯಗಳು ತಿಳಿಯಬೇಕು. ಹೊರಡು. ಮಂತ್ರಾಕ್ಷನು ಕಿಟಾರನೆಂಬ ಪಾರಿವಾಳಕ್ಕೆ ಹೇಳಿ ಕಳುಹಿಸಿದನು. ಅಲ್ಲಿಂದ ಹಾರಿಹೋದ ಕಪ್ಪು ಪಾರಿವಾಳ ನೇರವಾಗಿ ಪ್ರವೇಶಿಸಿದ್ದು ರಾಜಸ್ಥಾನದ ಅದೇ ಅರಮನೆಯನ್ನು. ಸರಾಗವಾಗಿ ಪ್ರವೇಶಿಸಿದ ಪಾರಿವಾಳ ಪೂರ್ಣ ಅರಮನೆಯನ್ನು ಸುತ್ತು ಹಾಕಿ ಬಂದರೂ ಅದಕ್ಕೆ ಸಿಕ್ಕಿದ್ದು ಕೇವಲ ಶಿಥಿಲಗೊಂಡ ಕೋಣೆಗಳು, ಹಾವು ಹುಳ ಉಪ್ಪಟೆಗಳು, ಎಲ್ಲೆಲ್ಲಿಯೂ ತಮ್ಮ ಬಲೆಯನ್ನು ಎಳೆದಿರುವಂತಹ ಜೇಡಗಳು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕಾಣಲಿಲ್ಲ. ಅಲ್ಲಿಂದ ನೇರವಾಗಿ ಒಂದು ಕೋಣೆಯನ್ನು ಪ್ರವೇಶಿಸಿದ ಪಾರಿವಾಳ ಅಲ್ಲೇ ಇದ್ದಂತಹ ಉಯ್ಯಾಲೆಯ ಹತ್ತಿರ ಹೋಗುತ್ತಾ ಇದ್ದಂತೆ ಉಯ್ಯಾಲೆಯ ಸುತ್ತಲೂ ಬೆಂಕಿ ಹೊತ್ತಿಕೊಂಡಿತ್ತು. ಬೆಂಕಿಯ ತೀವ್ರತೆಗೆ 2 ಅಡಿ ಹಿಂದಕ್ಕೆ ಸರಿದ ಪಾರಿವಾಳ ಪುನಃ ಹೋಗಿ ಉಯ್ಯಾಲೆಯ ಕಬ್ಬಿಣದ ಸರಳುಗಳ ಮೇಲೆ ಕೂರಲು ಪ್ರಯತ್ನಿಸಿದ್ದೇ ತಡ. ಒಮ್ಮೆಲೆ ಉಜ್ವಲಿಸಿದ ಜ್ವಾಲೆಗೆ ಪಾರಿವಾಳದ ದೇಹವು ಉರಿದು ಬೂದಿಯಾಗಿ ಹೋಯಿತು. ಈ ತರಹದ ಪ್ರಯತ್ನಗಳು ಮೊದಲಿನಲ್ಲೇ ಇದ್ದಕ್ಕೂ ಮುನ್ನ ಅನೇಕ ಮಂತ್ರವಾದಿಗಳು ಅರಮನೆಯ ಒಳಗೆ ಹೋಗಲು ಪ್ರಯತ್ನಿಸಿ ಉಸಿರ ಕಳೆದುಕೊಂಡು ಗಾಳಿಯಲ್ಲಿ ಲೀನವಾಗಿ ಹೋಗಿರುವ ಅನೇಕ ಉದಾಹರಣೆಗಳು ಮಂತ್ರಾಕ್ಷನಿಗೆ ತಿಳಿದಿದ್ದರೂ ಅವನದು ವ್ಯರ್ಥ ಪ್ರಯತ್ನ. ಕೆಳಗೆ ಬಿದ್ದಂತಹ ಬೂದಿಯ ದುಂಡನೆಯ ಗೋಳಾಕಾರಕ್ಕೆ ಬಂದು ಅಲ್ಲಿಂದ ಗಾಳಿಯಲ್ಲಿ ತೇಲುತ್ತಾ ಅರಮನೆಯ ಮುಂಭಾಗದಲ್ಲಿರುವ ಈಜುಕೊಳದಲ್ಲಿ ಮುಳುಗಿ ಯಾರಿಗೂ ಕಾಣದಂತೆ ಮಾಯವಾಗಿ ಹೋಯಿತು. ಇತ್ತ ಪಾರಿವಾಳ ಉರಿದು ಬೂದಿಯಾದ ಕ್ಷಣ ಸ್ಮಶಾನದಲ್ಲಿ ಕುಳಿತಿದ್ದ ಮಂತ್ರಾಕ್ಷನ ಕೈಯಲ್ಲಿದ್ದ ಕುಂಕುಮವು ಕಪ್ಪು ಬಣ್ಣಕ್ಕೆ ತಿರುಗಿ ಗಾಳಿಯಲ್ಲಿ ತಿರುಗುತ್ತಾ ಹೋಗಿ ಹೋಮದಲ್ಲಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡಿತು. ಇದರಿಂದ ಕ್ರೋಧಿತಗೊಂಡ ಮಂತ್ರಾಕ್ಷನ ಅಬ್ಬರ ಮುಗಿಲು ಮುಟ್ಟಿತು. ಅಸಾಧ್ಯ, ಯಾವುದೂ ಸಾಧ್ಯವಿಲ್ಲ. ಅಷ್ಟು ಸುಲಭವಾಗಿ ಅರಮನೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನವನ್ನು ತಿಳಿಯುವುದು ನಿನ್ನಿಂದಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಅದರ ವಾರಸುದಾರರು ಬಂದಾಗಲೇ ಅದಕ್ಕೆ ಮುಕ್ತಿ. ಮಂತ್ರಾಕ್ಷ, ನಿನ್ನೆಲ್ಲ ನಾಟಕಗಳಿಗೆ ತೆರೆ ಎಳೆಯುವ ಸಮಯ ಬಹಳ ಸಮೀಪದಲ್ಲೇ ಇದೆ. ಕಾಯುತ್ತಿರು ಎಂದು ತನ್ನಲ್ಲೇ ಬದಪಡಿಸುತ್ತಾ ಇದ್ದ ಅದೇ ವ್ಯಕ್ತಿ ಮಯೂರಪುರದ ಮಾವಿನ ತೋಪಿನಲ್ಲಿ ನಿದ್ರೆಗೆ ಶರಣಾಗಲು ಸಮಯಕ್ಕಾಗಿ ಕಾಯುತ್ತಾ ಇದ್ದಾನೆ. ಮುಸ್ಸಂಜೆಯ ಸೂರ್ಯೋದಯ ಕೆಲವರ ಜೀವನದಲ್ಲಿ ಸಮಾಗಮದ ಸೂಚನೆಯನ್ನು ಹೊತ್ತು ತಂದಿತ್ತು. ಬೆಳಿಗ್ಗೆಯ ದೇಹವನ್ನು ಜಿಮ್ಮಲ್ಲಿ ದಂಡಿಸಿ ಇದರಿಂದ 6 ಸುತ್ತು ಓಡಿ ಬಂದವನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮುಗಿಸಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕೆಳಗೆ ಬಂದಿದ್ದ ವಿದ್ವತ್. ಅವನು ಬರುವುದರಲ್ಲಿ ಟೇಬಲ್ ಮೇಲೆ ಬಿಸಿಯಾದ ಮಸಾಲ ದೋಸೆಯನ್ನು ತಟ್ಟೆಗೆ ಬಡಿಸಲು ನಿಂತಿದ್ದರು.
ಸುಲೋಚನಾ ತಂದೆ ಮಗ ಇಬ್ಬರು ತಿಂಡಿಯನ್ನು ತಿನ್ನುತ್ತಾ ಇದ್ದರು. ವಿಧು, ಇವತ್ತು ಸಂಜೆಯ ಫ್ಲೈಟ್ಗೆ ನೀನು ದೆಹಲಿಗೆ ಹೋಗಬೇಕಿದೆ, ಗೊತ್ತಿದೆಯಲ್ವಾ? ಅದಕ್ಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ನ ನೀನು ಇವತ್ತೇ ರೆಡಿ ಮಾಡ್ಕೊ. ಸಾಧ್ಯ ಆದರೆ ನೀನೇ ರೆಡಿ ಮಾಡು, ಅದು ಇನ್ನೂ ಉತ್ತಮ. ಏನೋ ದೆಹಲಿಗೆ ಹೋಗ್ತಾ ಇದ್ದಾನಾ? ಮತ್ತೆ ನೀವು ನನಗೆ ಏನೂ ಹೇಳೇ ಇಲ್ಲ. ಅದು ಸರ್ಕಾರದ ಅಧೀನದಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಟೆಂಡರ್ ಒಂದು. ನಿನ್ನೆ ನಮ್ಮ ಕಂಪನಿಗೆ ಸಿಕ್ಕಿದೆ. ಎಲ್ಲ ತುರ್ತಾಗಿ ಆಯ್ತು ಸುಲೋಚನಾ. ಹೇಳೋದಕ್ಕೆ ಆಗಿರಲಿಲ್ಲ. ಆದ್ರೂ ರೀ, ನಿನ್ನೆ ತಾನೇ ಜವಾಬ್ದಾರಿ ತಗೊಂಡಿದ್ದಾನೆ. ಆಗಲೇ ಅವನನ್ನು ಬಿಸ್ನೆಸ್ ಮೇಲೆ ಅಲ್ಲಿ ಇಲ್ಲಿ ಅಂತ ಕಳಿಸ್ತಾ ಇದ್ದೀರಾ? ಅಲ್ಲದೆ ಅವನು ಇನ್ನೂ ಅಮಾವಾಸ್ಯೆ ಕಳೆಯುವವರೆಗೂ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿದ್ದೆ ಅಲ್ವಾ? ಬೇಕಿದ್ರೆ ನೀವೇ ಹೋಗಿ, ನಾನಂತೂ ನನ್ನ ಮಗನನ್ನು ಎಲ್ಲೂ ಕಳಿಸಲ್ಲ. ತಂದೆ ತಾಯಿ ಇಬ್ಬರು ಮಾತಿಗೆ ಮಾತು ಬೆಳೆಸುತ್ತಾ ಇದ್ದರೆ ವಿದ್ವತ್ ಮಾತ್ರ ಅಡುಗೆಯಮ್ಮ ತಂದು ಕೊಡುತ್ತಾ ಇದ್ದ ದೋಸೆಯನ್ನು ಸವಿಯುವುದರಲ್ಲಿ ಮುಳುಗಿ ಹೋಗಿದ್ದ. ಅವರ ವಾಗ್ವಾದ ಇನ್ನೂ ಜಾಸ್ತಿಯಾಗುವ ಸೂಚನೆಯಾಗುವುದು ಅರಿತ ಕೂಡಲೇ, ಸ್ಟಾಪ್ ಮಮ್ಮ, ನೀವ್ಯಾಕೆ ಇಷ್ಟೊಂದು ಟೆನ್ಸ್ ಆಗ್ತಾ ಇದ್ದೀರಾ? ನನಗೆ ಏನೂ ಆಗಲ್ಲ. ನೀವೇ ಹೇಳ್ತಾ ಇರ್ತೀರಾ ಅಲ್ವಾ, ನನ್ನನ್ನು ಕಾಪಾಡೋಕೆ ಒಬ್ಬಳು ಬರ್ತಾಳೆ ಅಂತ. ನನಗನಿಸೋ ಪ್ರಕಾರ ಆ ಚೆಲುವೆ ದೆಹಲಿಯಲ್ಲೇ ಅಥವಾ ನಾನು ಮುಂದೆ ಪ್ರಾಜೆಕ್ಟ್ ಮಾಡೋಕೆ ಹೋಗ್ತೀನಲ್ಲ ಅಲ್ಲಿ ಸಿಗಬಹುದು ಬಿಡಮ್ಮ. ಅಲ್ಲದೆ ನನ್ನ ಕಾಯೋಕೆ ಅಂತಾನೆ ನೀನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀಯ ಅಲ್ವಾ? ನಾನು ಸೇಫ್ ಆಗಿನೇ ಇರ್ತೀನಿ. ಪ್ಲೀಸ್ ಮಮ್ಮ, ಇದು ನನ್ನ ಫಸ್ಟ್ ಪ್ರಾಜೆಕ್ಟ್, ಹೋಗ್ಬೇಡ ಅಂತ ಮಾತ್ರ ಹೇಳಬೇಡ ಎಂದವನು ಮರುಮಾತಾಡಲು ಅವಕಾಶವೂ ಕೊಡದೆ ಕೈ ತೊಳೆದು ಕಾರ್ ಕೀ ಹಿಡಿದು ಹೊರ ನಡೆದ. ಮಯೂರಪುರದ ಸ್ಮಶಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪುಟ್ಟ ಬಿದುರಿನ ಮನೆ. ಮನೆಯ ಸುತ್ತಲೂ ಕಟ್ಟಿರುವ ಪುಟ್ಟ ಪುತ್ರ ತ್ರಿಶೂಲಗಳು. ಅಲ್ಲೊಂದು ಸರ್ಪ ಮನೆಯನ್ನು ಕಾವಲು ಕಾಯುವ ರೀತಿ ಮನೆಯ ಸುತ್ತಲೂ ಸುತ್ತುತ್ತಲೇ ಇದೆ. ಅದರ ಜೊತೆಗೆ ಮನೆಯ ಸುತ್ತಲೂ ಕಟ್ಟಿರುವ ಜೇಡದ ಬಲೆ. ಕತೆ ಮುಂದುವರೆಯುವುದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.